ಅಯ್ಯೋ ದೇವರೇ, ಆ ಸಮುದಾಯದವರು ಹೀಗೆ ಅಂದುಬಿಟ್ರು, ಈ ಸಮುದಾಯದವರು ಮತ್ತಾರೋ ಅಂದರು ಅನ್ನುವಂತಹ ಒಂದಿಷ್ಟು ಗಲಿಬಿಲಿಯನ್ನು ನೀವು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಅದರ ಜೊತೆಗೆ ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರಿ. ನಾನೇನು ಹೇಳ್ತಾ ಇದ್ದೀನಿ ಅಂತೇಳಂದರೆ, ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರಲ್ಲಿ ಸಣ್ಣ ಪುಟ್ಟ ವಿರೋಧಾಭಾಸಗಳು ನನ್ನ ಈ ದೇಶದಲ್ಲಿ ಆಗೋದು ಸರ್ವಸಾಮಾನ್ಯವಾದಂಥ ವಿಷಯ ಇದು. ಆದರೂ ಎಷ್ಟೇ ಭಿನ್ನಾಭಿಪ್ರಾಯಗಳು ಯಾರಲ್ಲೇ ಇದ್ದರೂ ಕೂಡ ಎರಡೂ ಸಮುದಾಯದವರು ಅತ್ಯಂತ ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನದಲ್ಲಿ ನನ್ನ ದೇಶದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ, ಅದು ಬೇರೆ ವಿಷಯ. ಆದರೂ ಕೂಡ ಇಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಬರ್ತಾ ಇರುವಂತಹ ವಿಷಯ ಒಂದು ವಿಶೇಷ ಕಲ್ಚರ್ನ ಬಗ್ಗೆ. ನನ್ನ ಹುಟ್ಟೂರಲ್ಲಿ ಅಂದರೆ ಸಿರ್ಸಿ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನಲ್ಲಿ ನನ್ನ ತಂದೆಯವರ ಊರು ಅಂದರೆ ಇಲ್ಲಿಂದ ಮಳಲ್ಗಾಂವ್. ನಾನು ಈಗ ಈ ವಿಡಿಯೋ ಮಾಡೋದರಿಂದ ಹಿಡಿದು 1 ಕಿಲೋಮೀಟರ್ ದೂರದಲ್ಲಿ ಮಳಲ್ಗಾಂವ್ ಅಂತ ಊರಿದೆ. ಇದು ವಿಶೇಷತೆಯಾಗಿ ಬಂಗಾರಪ್ಪ ಅವರ ಹೆಂಡತಿಯ ಊರು ಕೂಡ. ಇಲ್ಲಿಯೇ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು ಆದಂತಹ ಭೀಮಣ್ಣ ನಾಯ್ಕ್ ಅವರ ಊರು ಕೂಡ ಇದು. ಅದು ನನ್ನ ತಂದೆಯ ಹುಟ್ಟೂರು. ಅಲ್ಲಿ ವಿಶೇಷವಾಗಿ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಎರಡೂ ಜನರು ಸೇರಿ ಮೊಹರಮ್ಮನ್ನು ಆಚರಣೆ ಮಾಡ್ತಾರೆ. ಅದು ಎಷ್ಟು ಭಾವೈಕ್ಯತೆಯಾಗಿ ಕೂಡಿರುತ್ತೆ ಅಂತೇಳಂದರೆ, ಪ್ರತಿಯೊಂದನ್ನು ಪೂಜೆ ಪುನಸ್ಕಾರಗಳನ್ನು ಮುಸಲ್ಮಾನ್ ಬಾಂಧವರು ಮಾಡಿದ್ರೆ ಅವರಲ್ಲಿ ದೇವರ ಏನು ಭಾರ ಬಂದಿರುತ್ತೆ ಅದು ಹಿಂದೂ ಬಾಂಧವರಲ್ಲಿ ಹೆಚ್ಚಾಗಿ ಬಂದಿರುತ್ತೆ. ಆ ವಿಡಿಯೋಗಳನ್ನು ನಿಮಗೆ ಇವತ್ತು ತೋರಿಸಬೇಕು ಅನ್ನೋದು ಇವತ್ತಿನ ವಿಡಿಯೋದ ಸಾರಾಂಶ. ಬನ್ನಿ ಹಾಗಾದರೆ ವೇಟ್ ಮಾಡೋದೇ ಬೇಡ, ಶುರು ಮಾಡಿಬಿಡೋಣ. ಹಾಯ್, ಹಲೋ, ನಾನು ಕನ್ನಡದ ಕಸ್ತೂರಿ. ಈ ವಿಡಿಯೋನ ನಿಮಗೋಸ್ಕರ ತಂದಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಳೆಸಬೇಕು ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ನೋಡೋಣ ಬನ್ನಿ ವಿಡಿಯೋ ಕ್ಲಿಪ್ಗಳಲ್ಲಿ ಯಾವ ರೀತಿ ಭಾವನೆಗಳು ಕೂಡಿವೆ ಅಂತ.
ಅದೇ ನಿಂಗೆ ಬೇಡ ಅಂದಿತ್ತು. तई कोणाके देख कर लागलं भितर गेल पण तेंगेल घरा गेला ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಪೂಜಾ ಪುನಸ್ಕಾರಗಳು ವಿಧಿವಿಧಾನಗಳು ನಡೆದವು. ಸಣ್ಣ ಮಕ್ಕಳ ಕೈಯಲ್ಲಿ ದೇವರ ಆಯುಧವನ್ನು ಕೊಟ್ಟು ಹಿಡಿಸ್ಕೊಂಡು ನಿಲ್ಲಿಸಲಾಗಿತ್ತು. ಅದರ ಜೊತೆಯಲ್ಲಿ ಒಂದಿಷ್ಟು ದೇವರುಗಳ ಭಾರ ಒಂದಿಷ್ಟು ಜನರ ಮೈ ಮೇಲೆ ಬಂದಾಗ ಅಲ್ಲಿ ತಮ್ಮ ಮನೆಯ ಆಗು ಹೋಗುವಂತಹ ಕಷ್ಟಗಳನ್ನು ಏನೆಲ್ಲ ಯಾರ್ಯಾರ ಮನೆಯಲ್ಲಿ ಪ್ರಾಬ್ಲಮ್ ಇರೋದಿಲ್ಲ ಹೇಳಿ, ಎಲ್ಲರ ಮನೆಯಲ್ಲಿ ಪ್ರಾಬ್ಲಮ್ ಇದ್ದದ್ದನ್ನು ಎಷ್ಟು ಅಚ್ಚುಕಟ್ಟಾಗಿ ಕೇಳ್ಕೊಳ್ತಾ ಇದ್ದರು. ಅದಕ್ಕೆ ಸರಿ ಉತ್ತರವಾಗಿ ಆ ದೇವರುಗಳು ಅದಕ್ಕೆ ಈ ಥರ ಮಾಡಿದ್ರೆ ಹೀಗಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದರು. ಅದರ ಜೊತೆಯಲ್ಲಿ ನವಿಲುಗರಿಯಿಂದ ಮಾಡಿದಂತಹ ಬೆತ್ತದಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಯಾರೇ ಅವರಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಲ್ಲಿ ಹೊಡೆದು ಅದನ್ನು ಸರಿ ಮಾಡಿಸುವಂಥ ಕೆಲಸವನ್ನು ಅಲ್ಲಿಯ ದೇವತೆಗಳು ಮಾಡ್ತಾಯಿದ್ರು. ಇದು ವಿಶೇಷತೆಯ ಕಲ್ಚರ್. ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಹಿಂದೂ ಮುಸಲ್ಮಾನರಲ್ಲಿ ಹೊಂದಾಣಿಕೆ ಇಲ್ಲ ಅನ್ನುವಂತಹ ವಿಷಯ ಜನ ಬಹಳ ಮಾತಾಡೋದನ್ನು ನಾನು ಕೇಳಿದ್ದೇನೆ. ಆದರೆ ನನ್ನ ಊರಲ್ಲಿ ಆ ರೀತಿ ಅಲ್ಲ. ಇದೊಂದೇ ವಿಷಯದಲ್ಲ, ಅಂದರೆ ಅಲವಿ ದೇವರನ ಹಬ್ಬ, ಅಲ್ಲಾಹು ದೇವರನ ಹಬ್ಬ ಒಂದೇ ಅಲ್ಲ, ಮೊಹರಮ್ಮನ್ನು ಬಿಟ್ಟು ಕೂಡ ಗಣಪತಿಯ ಹಬ್ಬ ಆಗಿ ದೀಪಾವಳಿ ಹಬ್ಬವಾಗಲಿ ಯಾವುದೇ ಹಬ್ಬವಾದರೂ ಕೂಡ ಹಿಂದೂ ಮನೆಯ ಪ್ರೋಗ್ರಾಮ್ಗಳನ್ನು ಮುಸ್ಲಿಮಾನ್ ಬಾಂಧವರು ಸೇರಿಕೊಂಡು ಬಂದು ಮಾಡ್ತಾರೆ. ಅದೇ ರೀತಿ ಮುಸ್ಲಿಮಾನ್ ಮನೆಯಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ಗಳು ಅಥವಾ ಮನೆಯಲ್ಲಿ ಏನಾದರೂ ಸಂಭ್ರಮಗಳು ಇದ್ದರೆ ಆ ಹೊತ್ತಿನಲ್ಲಿ ಹಿಂದೂ ಜನನು ಕೂಡ ಹೋಗಿ ಅವರ ಮನೆಯಲ್ಲಿ ಪ್ರೋಗ್ರಾಮನ್ನು ನಡೆಸ್ಕೊಂಡು ಬರ್ತಾರೆ. ಒಟ್ಟು ಅಣ್ಣ ತಮ್ಮಂದಿರ ಹಾಗೆ ಇಲ್ಲಿ ಹಿಂದೂ ಮುಸ್ಲಿಮಾನ್ ಅಥವಾ ನಾನು ಮುಸ್ಲಿಮಾನ್ ನಾನು ಹಿಂದೂ ಅನ್ನುವ ಭಾವನೆಯನ್ನು ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು, ಇದು ನನ್ನ ಊರು, ಇದು ನನ್ನ ಗ್ರಾಮ, ಇದು ನನ್ನ ದೇಶ ಅನ್ನುವ ಲೆವೆಲ್ಲಿನಲ್ಲಿ ಬಾಂಧವ್ಯವನ್ನು ಇಟ್ಕೊಂಡು ನಡೆಸುವಂತಹ ಊರು ಇದೇ ನನ್ನ ಹುಟ್ಟೂರು ಮಳಲ್ಗಾಂವ್. ಇಲ್ಲಿ ಪ್ರತಿಯೊಂದಕ್ಕೂ ಅಂದರೆ ಎಲ್ಲ ಊರಿನಲ್ಲಿ ಅವರದ್ದೇ ಆದಂತಹ ಒಂದು ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಎಲ್ಲದರಲ್ಲೂ ಇರ್ತವೆ. ಹಾಗಂತ ನನ್ನ ಊರು
ಎಲ್ಲದರಲ್ಲೂ ಮೀರಿ ನಿಂತದ್ದು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇರೋದರಲ್ಲಿ ಹೆಚ್ಚಾಗಿ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತಹ ಈ ವಿಷಯವನ್ನು ಇಟ್ಕೊಂಡಿರುವಂತಹ ಊರು ನನ್ನದು. ಹಾಗಾಗಿ ಈ ವಿಡಿಯೋನ ನಿಮಗೆ ತೋರಿಸ್ಬೇಕು ಅಂತ ತೋರಿಸಿದೆ. ಹಾಗೆ ನನ್ನ ಸ್ವಂತ ಕಷ್ಟವೂ ಇತ್ತು. ಅಲ್ಲಿ ನಾನು ಕೂಡ ದೇವತೆಗಳಲ್ಲಿ ಹೋಗಿ ಒಂದು ಪ್ರಶ್ನೆಯನ್ನು ಹಾಕಿ ಕೇಳಿಸ್ಕೊಂಡೆ. ನನಗೆ ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಅಲ್ಲಿಯ ದೇವರುಗಳು ಕೊಟ್ಟರು. ನೋಡೋಣ ಮುಂದಿನ ವರ್ಷದಲ್ಲಿ ಅದಕ್ಕೆ ಏನು ಸಾರಾಂಶಗಳು ಬರ್ತಾವೆ ಅನ್ನೋದನ್ನು ಕಾದು ನೋಡೋಣ. ದೇವರಿಗೆ ನಾವು ಏನಂತೀವಿ, ಏನು ಮಾಡ್ತೀಯ ನೋಡೇ ಬಿಡೋಣ ಅನ್ನೋಂಥ ನಿಲ್ಲಕ್ಕೆ ಆಗೋದಿಲ್ಲ. ನಮ್ಮ ಭಕ್ತಿ ನಮ್ಮ ಮನಸ್ಸಿಗೆ ಬಿಟ್ಟದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಅಲ್ಲಿ ಬಂದು ಯಾರೆಲ್ಲ ಕೇಳ್ಕೊಂಡು ಹೋದರೂ ಅವರಿಗೂ ಒಳ್ಳೆಯದಾಗಲಿ. ಮುಂದಿನ ವರ್ಷ ಮತ್ತೆ ಇದಕ್ಕಿಂತ ವಿಜೃಂಭಣೆಯಿಂದ ಪ್ರೋಗ್ರಾಮ್ಗಳು ಮತ್ತೆ ನಡೀಲಿ. ಈ ವರ್ಷದಲ್ಲಿ ಸ್ವಲ್ಪ ಮಳೆಯ ಪ್ರಾಬ್ಲಮ್ ಇರೋದರಿಂದ ಸಣ್ಣ ಪ್ರಾಬ್ಲಮ್ ಆಯಿತು. ಆದರೂ ಒಳ್ಳೆಯ ರೀತಿಯಲ್ಲಿ ಪ್ರೋಗ್ರಾಮ್ ನಡೀತು ಅನ್ನೋದನ್ನು ಹೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತು ಇದೇ ರೀತಿಯ ಮತ್ತೊಂದು ವಿಡಿಯೋ ಜೊತೆ ಸಿಗೋಲ್ಲವರೆಗೂ ಅಲ್ಲಿಯವರೆಗೂ ಕನ್ನಡದ ಕಸ್ತೂರಿ RK ಟಾಕೀಸ್ ಕಡೆಯಿಂದ ಕೋಟಿ ನಮನ. ಧನ್ಯವಾದಗಳು.